ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಎ ಹೆಲ್ತಿ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಟೆಂಡರ್ ಲಾಲಿಪಾಪ್ ಚಿಕನಲ್ಲಿ ಎಷ್ಟೊಂದು ಒಳ್ಳೆಯ ಸೂಪರಾಗಿರೋ ಒಂದು ಫ್ರೈ ರೆಸಿಪಿ ಮಾಡಿದ್ದೇನೆ ನೋಡಿ. ತುಂಬ ಸೊಗಸಾಗಿ ಬಂದಿದೆ. ಅದನ್ನು ಹೇಗೆ ಮಾಡಿದ್ದೇನೆ, ಅದಕ್ಕೆ ಯಾವುದೆಲ್ಲ ಮಸಾಲೆ ಹಾಕಿದ್ದೇನೆ, ಹಾಗೆ ಹೊರಗಡೆ ಮಸಾಲೆ ಹಾಕಿದ್ದೀನಾ, ಮನೆಯ ಮಸಾಲೆ ಹಾಕಿದ್ದೀನಾ, ಎಷ್ಟು ಶುಚಿಯಾಗಿ ಎಷ್ಟು ಆರೋಗ್ಯಕರವಾಗಿ ಮಾಡಿದ್ದೇನೆ ಅಂತ ನಿಮಗೆಲ್ಲರಿಗೂ ಹೇಳ್ಕೊಡ್ತೇನೆ. ಅದಕ್ಕೆ ನನ್ನ ಚಾನಲ್ ಹೆಸರೇ ಇದೆ ಅಲ್ವಾ, ಹೆಲ್ತಿ ರೆಸಿಪಿ ಅಂತ. ಹೆಲ್ತಿ ರೆಸಿಪಿ ಅಂದಮೇಲೆ ಔಟ್ಸೈಡಿದು ಕೆಮಿಕಲ್ ಪ್ಯಾಕೆಟ್ಸ್ ಯಾವುದು ಬಳಸೋದಿಲ್ಲ, ಫುಡ್ ಕಲರ್ ಬಳಸೋದಿಲ್ಲ, ಟೇಸ್ಟಿ ಪೌಡರ್ ಬಳಸೋದಿಲ್ಲ, ಎಲ್ಲ ನಮ್ಮದೇ ಟೇಸ್ಟ್ ನಮ್ಮದೇ ಕಲರ್. ಬನ್ನಿ ಹಾಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಈಸಿಯಾಗಿ ಅಂತ. ಈಸಿಯಾಗಿ ಮಾತ್ರ ಅಲ್ಲ, ಬಹಳ ಟೇಸ್ಟ್ ಇದೆ ನೋಡಿ. ಇದು ಒಂದು ಪೀಸ್ ನೀವು ಹೋಟ್ಲಲ್ಲಿ ಹೋಗಿ ದೊಡ್ಡ ಹೋಟ್ಲಲ್ಲಿ ತಿನ್ನಬೇಕಂದ್ರೆ ಒಂದು 300 ರೂಪಾಯಿ ಬಿಲ್ ಹಾಕ್ತಾರೆ ನಿಮಗೆ ಅಲ್ವಾ. 3/4 kg ಟೆಂಡರ್ ಲಾಲಿಪಾಪ್ ಚಿಕನ್ ತಗೊಂಡು ಬಂದಿದ್ದೇನೆ. ಮೊದಲು ಇದನ್ನು ಹೀಗೆ ಶೇಪ್ ಮಾಡಬೇಕು ನೋಡಿ, ಈ ಥರ ರೌಂಡಾಗಿ ಹೀಗೆ ಇಡಬೇಕು. ಇವಾಗ ಚೆನ್ನಾಗಿ ತೊಳೆದು ಈ ಥರ ಚಿಕನ್ನ ನೋಡಿ ಚೆನ್ನಾಗಿ ತೊಳೆದು ಈ ಥರ ಹಿಂಡಿ ಈ ಥರ ಶೇಪ್ ಮಾಡಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ನಾವು. ವಿದೌಟ್ ಕಲರಲ್ಲಿ ಸೂಪರಾಗಿರೋ ಮಸಾಲೆ ಮಾಡ್ತೀನಿ ಈಗ. ಮೊದಲು ನಾವು ಚಿಕನಿಗೆ ಟರ್ಮರಿಕ್ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡುವ. ಈಗ ಚೆನ್ನಾಗಿ ತೊಳೆದು ಇದರ ನೀರನ್ನೆಲ್ಲ ಹಿಂಡಿ ಇಟ್ಟಿದ್ದೇವೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದೆ, ಮತ್ತೆ ಹಾಕಲಿಕ್ಕಿದೆ. 10 ನಿಮಿಷ ಹೀಗೆ ಇರಬೇಕು. 10 ನಿಮಿಷ ಹೀಗೆ ಮುಚ್ಚಿಡುವಾಗ ನಾವು ಅಲ್ಲಿ ಮುಚ್ಚಿಟ್ಟ ಮೇಲೆ ಮಸಾಲೆಗೆ ರೆಡಿ ಮಾಡುವ. ಇಲ್ಲಿ ನಾವು ಬಣ್ಣ ಮತ್ತು ರುಚಿಗೋಸ್ಕರ ಓನ್ಲಿ ತಗೊಂಡಿದ್ದು ಬ್ಯಾಡಗಿ ಮೆಣಸು. ಇವಾಗ ಇದರ ಈ ಕಡೆ ಭಾಗ ಕತ್ತರಿಸಿ ಇದರ ಬೀಜವನ್ನೆಲ್ಲ ತೆಗಿಬೇಕು. ನೋಡಿ, ಬೀಜ ಮತ್ತು ಇದು ಸಪ್ರೇಟ್ ಮಾಡಬೇಕು. ನಮಗೆ ಈಗ ಬೀಜದ ಅಗತ್ಯ ಇಲ್ಲ, ಈ ಬೀಜದ ಅಗತ್ಯ ಇಲ್ಲ, ಬರೀ ನಮಗೆ ಈ ಮೆಣಸಿನ ಸ್ಕಿನ್ ಮಾತ್ರ ಬೇಕು. ಒಂದೊಂದನ್ನೇ ಈಗ ನಾವು ಬೀಜ ತೆಗೆದು ಸಪ್ರೇಟ್ ಮಾಡುವ. ಇವಾಗ ನೋಡಿ, ಬ್ಯಾಡಗಿ ಮೆಣಸನ್ನು ಬೀಜ ಮತ್ತು ಅದರ ತೊಟ್ಟು ಸಪ್ರೇಟ್ ಮಾಡಿ ಇಟ್ಟಿದ್ದೇವೆ. ಹಾಗೆ ಒಂದು 5-6 ಗುಂಟೂರು ಮೆಣಸಿನಕಾಯಿನ ಕೂಡ ಹಾಗೆ ಮಾಡಿ ಈ ಥರ ಕಟ್ ಮಾಡಿ ಅದರ ಬೀಜನ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೀಜ ಬರುತ್ತೆ ನೋಡಿ. ಸ್ವಲ್ಪ ತೊಟ್ಟನ್ನ ಕಟ್ ಮಾಡಬೇಕು, ಇಲ್ಲಾಂದರೆ ಬರೋದಿಲ್ಲ. ಈ ಬೀಜನ ವೇಸ್ಟ್ ಮಾಡಬೇಡಿ, ನಿಮಗೆ ಏನಾದರೂ ಒಂದು ಅಡುಗೆಗೆಲ್ಲ ಆಗುತ್ತೆ. ಬೆಂಡೆಕಾಯಿ ಫ್ರೈ ಮಾಡಿದಾಗ ಹಾಕ್ಬೋದು. ಸರಿಯಾಗಿ ತೆಗಿಬೇಕು. 1-2 ಬೀಜ ಇದ್ದರೆ ಏನಾಗೋದಿಲ್ಲ. ಹೀಗೆ ಗುಂಟೂರನ್ನ ಕೂಡ ಹಾಗೆ ಮಾಡಿ. ಈಗ ನೋಡಿ, ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನು ಕೂಡ ಬೀಜ ತೆಗೆದು ತೊಟ್ಟು ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಇದು ಬೇಕಂದರೆ ಏನಕ್ಕಾದರೂ ಯೂಸ್ ಮಾಡ್ಬೋದು. ಇದು ಈಗಿನ ಅಡಿಗೆಗೆ. ಆಮೇಲೆ ಇದನ್ನು ಇವಾಗ ತೊಳೆದು ತರಬೇಕು, ಯಾಕಂದರೆ ನಾನು ನಮ್ಮ ಅಕ್ಕ ಎಲ್ಲ ಮೆಣಸಿನಕಾಯಿನ ತೊಳೆಯೋದು ಯೂಸ್ ಮಾಡೋದಿಲ್ಲ. ಅದರ ಮೇಲೆಲ್ಲ ಎಷ್ಟು ಧೂಳು ಕೂತಿರುತ್ತಲ್ಲ, ಹಾಗಾಗಿ ತೊಳೆದು ಒಣಗಿಸಿ ಮತ್ತೆ ಯೂಸ್ ಮಾಡೋದು. ಇದೀಗ ನಾವು ತೊಳೆದು ಬಿಸಿನೀರಲ್ಲಿ ಹಾಕಿಡಬೇಕು. ಈಗ ಬೀಜ ತೆಗೆದು ತೊಳೆದಿಟ್ಟಿರುವ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಇದಕ್ಕೆ ಕುದಿಸಿದ ನೀರು ಹಾಕಿ ಒಂದು 20-30 ನಿಮಿಷ ಹಾಗೇ ಇಡಬೇಕು. ಇದು ಸಾಫ್ಟ್ ಆಗಬೇಕು. ಈಗ ಇದೀಗ ಕುದಿಯುವ ನೀರಲ್ಲಿ ಈಜಾಡ್ತಾ ಇರಲಿ. ಅಷ್ಟೊತ್ತಿಗೆ ನಾವು ನಮ್ಮ ಚಿಕನ್ನ ಸ್ವಲ್ಪ ರೆಡಿ ಮಾಡಲಿಕ್ಕಿದೆ. ಈಗ ನೀವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರೋ ಅದೇ ಎಣ್ಣೆಯನ್ನು ಹಾಕಬೇಕು. ಇಲ್ಲಿ ನಾನು ಡೀಪ್ ಫ್ರೈ ಏನೇ ಮಾಡಬೇಕಂದ್ರೂ ನಾವು ಸನ್ಫ್ಲವರೇ ಮಾಡೋದು. ಕೊಬ್ಬರಿ ಎಣ್ಣೆ ಬಹಳ ರೇಟಲ್ವ, ಎಣ್ಣೆ ವೇಸ್ಟಾಗಿ ಹೋಗ್ತದೆ. ಹಾಗೆ ನಾನಿಲ್ಲಿ 3/4 ಸ್ಪೂನಷ್ಟು ಎಣ್ಣೆ ತಗೊಂಡೆ. ಇದು ತಳಕ್ಕೆ ನಾವು ಫ್ರೈ ಮಾಡುವಾಗ ತಳಕ್ಕೆ ಅಂಟಿಬಿಡುತ್ತಲ್ವ, ಅದಕ್ಕೆ ನಾವು ಎಣ್ಣೆ ಯೂಸ್ ಮಾಡೋದು. ನೆಕ್ಸ್ಟ್ 3/4 kg ಚಿಕನಿಗೆ 3/4 ಸ್ಪೂನು ಉಪ್ಪು ಹಾಕಿ ಸಾಕು. ಹಾಗೆ
1 ಸ್ಪೂನಷ್ಟು ವಿನೆಗರ್ ಅಥವಾ ನಿಂಬೆ ಜ್ಯೂಸು ಯಾವುದಾದ್ರೂ ಹಾಕಿ ಮಿಕ್ಸ್ ಮಾಡಬೇಕೀಗ. ಈಗ ಚಿಕನ್ ಗರಿ ಗರಿಯಾಗಿರಬೇಕಂದ್ರೆ ನಿಮಗೆ ಮೊಟ್ಟೆದು ವೈಟ್ ಮಾತ್ರ ಹಾಕಬೇಕು, ಎಲ್ಲ ಹಾಕಬಾರ್ದು. ಗರಿ ಗರಿ ಬೇಡ, ಸ್ಮೂತಾಗಿರಬೇಕಂದ್ರೆ ಎಲ್ಲ ಕೂಡ ಹಾಕಬೇಕು. ನೋಡಿ, ಅದು ನಿಮ್ಮ ಆಯ್ಕೆ. ಕೆಲವರಿಗೆ ಸ್ಮೂತ್ ಬೇಕು ಅಂದರೆ ಲಾಲಿಪಾಪ್ ಎಲ್ಲ ಗರಿ ಗರಿಯಾಗಿಯೇ ಮಾಡೋದು. ಈಗ 1 ಮೊಟ್ಟೆದು ಬಿಳಿ ಭಾಗ ಹಾಕಿದೆ ಸಾಕು. ಈಗ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೇನೆ. ಮೈದಾದ ಬದಲು ಮೈದಾ ಕೂಡ ಹಾಕಬೇಕು. ಮೈದಾದ ಬದಲು ಅಕ್ಕಿ ಹಿಟ್ಟನ್ನು ಇದೇ ಥರ ನೈಸ್ ಮಾಡಿ ಅಕ್ಕಿ ಹಿಟ್ಟನ್ನು ಬಳಸಿ. ಮೈದಾ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಯಾವಾಗಲೂ ಅಪರೂಪ ಅಂದರೆ ಪರವಾಗಿಲ್ಲ, ಮೈದಾ ಜಾಸ್ತಿ ತಿನ್ನುವಾಗಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ನಾನು ಸ್ವಲ್ಪ ಅಕ್ಕಿನ ಪುಡಿ ಮಾಡ್ಕೊಂಡು ಬರ್ತೇನೆ. ಅದು ನೈಸಾಗಿ ಪುಡಿಯಾಗಬೇಕು. ನಮ್ಮ ಮೈದಾ ಕಾರ್ನ್ಫ್ಲೋರಾಗೆ ತರಿ ಇರಬಾರ್ದು. ನ್ಯಾಚುರಲ್ಲಾಗಿ ತಿನ್ನಬೇಕಂದ್ರೆ ಸ್ವಲ್ಪ ಕೆಲಸ ಇದೆ. ಈಗ 3/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಯಾವುದೂ ಮಸಾಲೆಗಳು ಮುಖಕ್ಕೆ ಹೊಡೆಯೋ ಥರ ಹಾಕಬಾರ್ದು. ಈಗ ಅಕ್ಕಿ ಪುಡಿನ ಹಾಕ್ತಾಯಿದ್ದೇನೆ. ಅಕ್ಕಿಯನ್ನು ಪುಡಿ ಮಾಡಿ ಜರಡೆ ಹಿಡ್ಕೊಂಡು ಹಾಕಿ, ಆಗ ತುಂಬ ನೈಸ್ ಪುಡಿ ಸಿಗುತ್ತೆ ನಮಗೆ. ಇಲ್ಲಾಂದ್ರೆ ಎಷ್ಟು ನೈಸಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಕ್ಕಿನ. ಇಲ್ಲಾಂದರೆ ರೆಡಿ ಮಾಡಿ ತಂದಿಡಬೇಕು. ಇವಾಗ ನೋಡಿ, 2 ಸ್ಪೂನ್ ಕಾರ್ನ್ಫ್ಲೋರಿಗೆ ನಾನು 1/4 ಸ್ಪೂನಷ್ಟೇ ಅಕ್ಕಿ ಪುಡಿ ಹಾಕಿದೆ. ಈಗ ಇದನ್ನೆಲ್ಲವನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಸೈಡಿಗೆ ಇಟ್ಟು ಬಿಡುವ. ನಮ್ಮ ಬಿಸಿನೀರಲ್ಲಿ ಹಾಕಿದ ಮೆಣಸು ಕೂಡ ರೆಡಿಯಾಗಿದೆ. ಈಗ ಅದನ್ನು ರುಬ್ಬಿ ತರಬೇಕು. ಇದೆಲ್ಲ ರೆಡಿಯಾಗಿದೆ. ನೋಡಿ, ನೀರಲ್ಲಿ ಹಾಕಿದ ಮೆಣಸು ಬಹಳ ಸ್ಮೂತಾಗಿದೆ. ಈಗ ಇದೇ ನೀರನ್ನು ಹಾಕಿ ನಾವು ತೊಳೆದು ನೆನೆ ಹಾಕಿದಲ್ವ, ತೊಳೆದು ನೆನೆ ಹಾಕಿದ ಕಾರಣ ಇದೇ ನೀರನ್ನು ಹಾಕಿ ನಾವೀಗ ಇದನ್ನು ನೈಸಾಗಿ ರುಬ್ಬಿ ಬರುವ. ನೋಡಿ, ಯಾವುದೇ ಬಣ್ಣ ಆ್ಯಡ್ ಮಾಡಿಲ್ಲ. ಬ್ಯಾಡಗಿ ಚಿಲ್ಲಿ ಮತ್ತು ಅದರ ಅರ್ಧ ಭಾಗದಷ್ಟು ಗುಂಟೂರದು ನಾವು ಬೀಜ ತೆಗೆದು ಹಾಕಿದ್ದು. ಅದಕ್ಕೆ ಈ ಕಲರ್ ನೋಡಿ, ಇದು ಕಲರಿಗೋಸ್ಕರ ಹೀಗೆ ಮಾಡೋದು. ಇದರಲ್ಲಿ ಎಷ್ಟು ಖಾರ ಸಿಗುತ್ತೆ ಅಷ್ಟು ಖಾರ ಸಾಕು ನಮಗೆ. ಇವಾಗ ಮೊದಲು ನಾವು ಚಿಕನ್ನ ಫ್ರೈ ಮಾಡಲಿಕ್ಕಿದೆ ಅಲ್ವಾ, ಇದರಿಂದ 4 ಸ್ಪೂನಷ್ಟು ತೆಗೆದು ನಾವು ಚಿಕನಿಗೆ ಮಿಕ್ಸ್ ಮಾಡುವ. ಬಾಕಿ ಉಳಿದ ಮಸಾಲೆಯನ್ನು ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೇನೆ. ಈಗ ಇದು ಫ್ರೈ ಮಾಡಲಿಕ್ಕಿರೋದಲ್ವ, ಇದಕ್ಕೆ ನಾವು 4 ಸ್ಪೂನ್ ತೆಗೆದು ಈ ಚಿಲ್ಲಿ ಪೇಸ್ಟ್ನ ಹಾಕುವ. ನಾಲ್ಕಾಯಿತು. ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಒಂದು 10-20 ನಿಮಿಷ ಹಾಗೆ ಇಟ್ಟರೆ ಸಾಕು. ಇದರಲ್ಲಿ ನಾವು ಮೊದಲು ಗರಿಯಾದ ಕಬಾಬ್ ಮಾಡಬೇಕು. ಅನಂತರ ನಮಗೆ ಈ ಚಿಲ್ಲಿ ಸಾಸೆಲ್ಲ ಹಾಕಿ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಇದೀಗೆಲ್ಲದಕ್ಕೂ ಈ ಥರ ಮಸಾಲೆ ನಮಗೆ ಹಿಡಿಬೇಕು. ನಮಗೆ ಹೆಚ್ಚು ಕಮ್ಮಿ ಆಯ್ತಂದರೆ ಮತ್ತೆ ಹಾಕ್ಬೋದು ಬೇಕಂದರೆ. ಚಿಲ್ಲಿ ಪೇಸ್ಟ್ 4 ಅಂದರೆ 4.25 ಹಾಕ್ಬೋದು. ಚಿಕನ್ ಕಮ್ಮಿ ಇದ್ದರೆ 3 ಹಾಕ್ಬೋದು. ನೋಡಿ, ನಾನಿವಾಗ 4 ತಗೊಂಡಿದ್ದು ಸರಿಯಾಗಿದೆ. ನಾನು ಮೊದಲೆಲ್ಲ ಇದನ್ನೆಲ್ಲ ತುಂಬ ಸಲ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಸ್ವಲ್ಪ ಮೀನು ಜಾಸ್ತಿ ಆಗಿದೆ, ಚಿಕನ್ ಕಮ್ಮಿ ಆಗಿದೆ ನಮಗೆ. ಹೀಗೆ ಇರಲಿ, ಇದು ಮುಚ್ಚಿಡೋಣ. ಇದಕ್ಕೆ ಈಗ ಒಂದು 10-15 ನಿಮಿಷ ಹೀಗೆ ಇರಲಿ. ಪೀಸನ್ನು ಹಾಕಬೇಕು. ಒಂದೇ ಒಂದು ಪೀಸ್ ಸಾಕು 3/4 kgಗೆ. ಇದು ಫುಲ್ ಮೆಲ್ಟ್ ಆಗಲಿ. ಇವಾಗ ಇದನ್ನು ಫುಲ್ ಹರಡಿಗೆ ಈಗ ಉಳಿದ ಮಸಾಲೆ ಇತ್ತಲ್ವ, ಅದಕ್ಕೆ ನಾನು ಅರ್ಧ
ಲೋಟ, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿದ್ದೇನೆ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು. ನೋಡಿ ಎಷ್ಟು ಕೆಂಪು ಕಲರ್ ಇದೆ ಅಲ್ವಾ, ಯಾವುದೇ ಬಣ್ಣ ಆ್ಯಡ್ ಮಾಡಿಲ್ಲ, ಯಾವುದೇ ಎಕ್ಸ್ಟ್ರಾ ರುಚಿಗೆ ಏನೂ ಆ್ಯಡ್ ಮಾಡಿಲ್ಲ. ಫುಡ್ ಅದೇನೋ ಅಜಿನಮೋಟೊ ಅಂತ ಹೇಳ್ತೀವಲ್ಲ, ಏನೇ ಆ್ಯಡ್ ಮಾಡೋದೇ ಬೇಕಾಗಿಲ್ಲ ನಾವು. ನೋಡಿ ಸ್ವಲ್ಪ ಮಸಾಲೆ ಒಂಚೂರು ಟೈಟ್ ಆಗಲಿ. ಚಿಕನಿಗೆ ನಾವು ವಿನೆಗರ್ ಯೂಸ್ ಮಾಡಿದ್ದೇವಲ್ವ, ಈ ವಿನೆಗರ್ ಕೂಡ ನಿಂಬೆಹಣ್ಣು ಥರ ಹುಳಿ. ಈಗ ನಾನೊಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಚಿಕ್ಕ ನಿಂಬೆಹಣ್ಣಿನ ಅರ್ಧದಷ್ಟು ನಿಂಬೆ ರಸ ಹಾಕ್ತಾಯಿದ್ದೇನೆ. ಇಷ್ಟೇ ಸಾಕು. ಅಲ್ಲಿ ವಿನೆಗರ್ ಹಾಕಿಲ್ಲ ಅಂದರೆ ನಾವು ಇಲ್ಲಿ 1.5 ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಬೇಕು. ಈಗ ನೋಡಿ ನಮ್ಮ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಯ್ತು. ಹೀಗೆ ಇರಲಿ ಇದು. ಇನ್ನು ಚಿಕನ್ನ ಫ್ರೈ ಮಾಡಬೇಕು ಈಗ. ನೋಡಿ ಇದೀಗ ಒಂಥರ ಪೇಸ್ಟ್ ಥರ ಐತಲ್ವ, ಅಲ್ಲಿ ತನಕ ಕುದಿಸಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ನೋಡಿ ಈಗ ಸ್ಟವ್ ಆಫ್ ಮಾಡುವ. ಎಷ್ಟು ಬೇಕೋ ಅಷ್ಟೇ ಚಿಕನ್ನ ನಾವು ಫ್ರೈ ಮಾಡುವ. ಆ ಮಸಾಲೆಗೆ, ಈಗ ನಾವು ಮಾಡಿಟ್ಟ ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಈಗ ಫ್ರೈ ಮಾಡಿ ಮತ್ತು ಅದಕ್ಕೆ ಹಾಕುವ. ನಾವು ಚಿಕನ್ನ ಫ್ರೈ ಮಾಡುವ. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕಿ, ಇದೊಂದು ಫ್ರೈ ಆದಾಗ ಒಂದಕ್ಕೊಂದು ಅಂದ್ಕೊಂಡಿರುತ್ತೆ. ಇಷ್ಟು ಸಾಕು, ಇಷ್ಟನ್ನೇ ಮಾಡೋದು ಇವತ್ತು. ಅದನ್ನು ಉಲ್ಟಾ ಹಾಕುವ. ಗರಿಯಾಗಿ ಬಂದಿದೆ ನೋಡಿ. ನಾವು ಮೊಟ್ಟೆದ್ದು ಎಲ್ಲ ಹಾಕಿಲ್ಲಲ್ಲ, ಮತ್ತು ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಎಲ್ಲ ಸೇರಿದಾಗ ಗರಿ ಕಬಾಬ್. ಈಗ ಇನ್ನೊಂದು ಸೈಡ್ ಕೂಡ ಅದೇ ಫ್ರೈ ಆಗಲಿ. ಈಗ ಚಿಕನ್ ತೆಗೆಯೋ ಸಮಯ ಆಯಿತು. ಎಷ್ಟು ಗರಿಯಾಗಿ ಬಂದಿದೆ. ನಾವು ತಟ್ಟೆಗೆ ಹಾಕುವಾಗಲೇ ಟಪ ಟಪ ಅಂತ ಸೌಂಡ್ ಕೂಡ ಬರ್ತದೆ. ಮತ್ತು ಇದೇ ಎಣ್ಣೆನ ಫ್ರೈಗೆ ಇದೇ ಎಣ್ಣೆನ ಬಳಸ್ಬೋದು. ಈಗ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದು ಪೀಸ್ ಮಾಡಿ ಅರ್ಧ ಫ್ರೈ ಮಾಡಬೇಕು. ಪೂರ್ತಿ ಫ್ರೈ ಆಗೋದಿಲ್ಲ ಅದು. ಈಗ ಅದೇ ಎಣ್ಣೆಗೆ ಹಾಕಿ ಕ್ಯಾಪ್ಸಿಕಮ್ನ ಕೂಡ ಅರ್ಧ ಫ್ರೈ ಮಾಡಬೇಕು. ಹಾಫ್ ಫ್ರೈ, ಇಷ್ಟೇ ಫ್ರೈ ಆಗಬೇಕು. ಈಗ ತೆಗಿಬೇಕು. ಇಲ್ಲಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ ಇವಾಗ ನಮ್ಮ ಚಿಕನ್ನ ಹಾಕಬೇಕು. ಫ್ರೈ ಮಾಡಿದ ಚಿಕನ್ ಇದೆ ಅಲ್ವಾ, ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಸರಿಯಾಗಿ ಮಸಾಲೆ ತಾಗುವ ಹಾಗೆ ಮಿಕ್ಸ್ ಮಾಡಿ. ಇಲ್ಲಿ 1.5 ಸ್ಪೂನಷ್ಟು ಚಿಲ್ಲಿ ಸಾಸ್ ಮತ್ತು 1.5 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಹಾಕಿ ಹಾಗೆ ಅರ್ಧ ಫ್ರೈ ಮಾಡಿದ ಕ್ಯಾಪ್ಸಿಕಮನ್ನು ಕೂಡ ಹಾಕಿ. ನಿಮಗೆ ಕರ್ಕೂರು ತಿನ್ನೋ ಹಾಗಿದ್ದರೆ ಫ್ರೈ ಮಾಡೋದೇ ಬೇಕಾಗಿಲ್ಲ. ಕೊನೆಯಲ್ಲಿ
ಕೊತ್ತಂಬರಿ ಸೊಪ್ಪು ಹಾಕುವ. ಈರುಳ್ಳಿ ಎಲ್ಲ ಬೇಕಂದ್ರೂ ಹಾಕಿ. ನೋಡಿ ನಾನು ಬರೀ ಕೊತ್ತಂಬರಿ ಹಾಕ್ತಾಯಿದ್ದೇನೆ. ಹಾಗೆ ನಮ್ಮ ನೋಡಿ ಲಾಲಿಪಾಪ್ ಚಿಕನ್ ರೆಡಿ ಆಯಿತು. ಇದನ್ನು ಫ್ರೈ ಹೇಳ್ಬೋದು, ಗ್ರೇವಿ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೊಂದು ಒಳ್ಳೆ ಅಡುಗೆಯೊಂದಿಗೆ ಬರ್ತೇನೆ. ಎಲ್ಲರಿಗೂ ಕೂಡ ಟಾಟಾ, ಬಾಯ್ ಬಾಯ್.